ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಯಾವುದೋ ಒಂದು ಫೀಲ್ಡಲ್ಲಿ ಕರಿಯರ್ ಮಾಡ್ಕೋಬೇಕಂತಿದ್ರೆ, ಇಲ್ಲ ಯಾವುದೋ ಒಂದು ಫೀಲ್ಡಲ್ಲಿ ಸಕ್ಸಸ್ ಆಗಬೇಕಂತಿದ್ರೆ ಏನು ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ. ಇದೊಂಥರ ಮೋಟಿವೇಷನಲ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದ ಫಸ್ಟ್ ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ ಫ್ರೆಂಡ್ಸ್, ಯಾವುದೇ ಫೀಲ್ಡಲ್ಲಿ ಸಕ್ಸಸ್ ಆಗಬೇಕಂತಿದ್ರೆ ಈ ಮೂರು ವ್ಯಕ್ತಿಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅದರಲ್ಲಿ ಮೊದಲನೇವರು ಮೆಂಟರು, ಇಲ್ಲ ಗುರು ಅಂತಲೇ ಹೇಳ್ಬೋದು. ಎರಡನೇವರು ಬೆಸ್ಟ್ ಫ್ರೆಂಡು, ಮೂರನೇದು ಫಾಲೋವರ್ಸು. ಇವ್ರು ಮೂರು ಜನ ತುಂಬ ಇಂಪಾರ್ಟೆಂಟು. ನಿಮಗೆ ಒಳ್ಳೆ ಗುರು, ಒಳ್ಳೆ ಟೀಚರು ಸಿಕ್ಕಿರೆ, ಮತ್ತು ಒಂದೊಳ್ಳೆ ಬೆಸ್ಟ್ ಫ್ರೆಂಡ್ ಸಿಕ್ಕಿದೆ, ಪಾರ್ಟ್ನರ್ ಆಗಿ, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಯಾವುದೋ ಒಂದು ಒಟ್ಟಿನಲ್ಲಿ. ಹಾಗೆ ಒಂದು ಫಾಲೋವರ್ಸ್, ನಿಮಗೆ ಫ್ಯಾನ್ಸು ಫಾಲೋವರ್ಸ್ ಇದ್ದರೆ ನೀವು ಸಕ್ಸಸ್ ಆಗ್ತೀರಾ. ಅವ್ರು ಸ್ವಲ್ಪ ಅವರೇ ನಿಮಗೆ ಹೆಲ್ಪ್ ಮಾಡೋದು. ನೀವು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಅಲ್ಲೂ ಫಾಲೋವರ್ಸ್ ಬೇಕಾಗುತ್ತೆ ಸಕ್ಸಸ್ ಆಗಬೇಕಂತಿದ್ರೆ. ಸೊ ಈ ಮೂರು ಜನ ತುಂಬ ಇಂಪಾರ್ಟೆಂಟು. ಇವರು ಅಕಸ್ಮಾತ್ ಸಿಕ್ಕಿದ್ರೆ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಜೊತೆಗೆ 4P ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಫುಲ್ ಫಾರ್ಮ್ ಏನಂದರೆ ಪ್ಯಾಷನ್ನು, ಪರ್ಪಸ್ಸು, ಪ್ರಾಕ್ಟೀಸು, ಪೇಷನ್ಸು. ತುಂಬ ಇಂಪಾರ್ಟೆಂಟ್ ಇದು 4P. ಹೆಚ್ಚಾಗಿ ಜನ ಏನು ಮಾಡ್ತಾರೆ ಅಂದರೆ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅದನ್ನ ಫಾಲೋ ಮಾಡ್ತಾರೆ. ಬಟ್ ಅವ್ರಿಗೆ ಏನು ಇಷ್ಟ, ಏನು ಪ್ಯಾಷನ್, ಪರ್ಪಸ್ ಅಂತ ತಿಳ್ಕೊಳಕ್ಕೆ ಹೋಗಲ್ಲ. ಇನ್ನದಲ್ಲಿ ಅದೇ ಮಾಡೋದು ತಪ್ಪು. ಯಾರು ಹೇಳಿದ್ರಂತ ಏನೋ ಮಾಡೋಕ್ಕೆ ಹೋಗಿ ಏನೋ ಕೋರ್ಸ್ ಮಾಡಿ ಜಾಬ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದು ಬಿಟ್ಟು ಅವ್ರಿಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ವಿಷಯ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ತುಂಬ ಹ್ಯಾಪಿನೆಸ್ ಸಿಗುತ್ತೆ ಅಂತ ಕೆಲಸ ಮಾಡೋಕ್ಕೆ ಹೋಗಲ್ಲ. ಬರೀ ಡಿಮ್ಯಾಂಡ್ ಯಾವ್ದಿರುತ್ತೆ ಅಂತ ನೋಡ್ತಾ ಹೋಗ್ತಾರೆ. ಡಿಮ್ಯಾಂಡು ಮುಖ್ಯನ ಹೌದು, ಆ ಫೀಲ್ಡಿಗೆ ಡಿಮ್ಯಾಂಡ್ ಇದೆಯಿಲ್ವಾ ಅಂತ, ಸ್ಕೋಪ್ ಇದೆ ಅಂತ ಇಂಪಾರ್ಟೆಂಟ್. ಬಟ್ ಅದು ಆ ಕೆಲಸ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಅದೊಂದು ತುಂಬ ಮ್ಯಾಟರ್ ಆಗುತ್ತೆ. ಅದೇ ಡೆವಲಪ್ಡ್ ಕಂಟ್ರಿ ಆದಂಥ ಅಮೆರಿಕ, ಯುರೋಪು, ಅಲ್ಲೆಲ್ಲ ಹಾಗಲ್ಲ. ಅಲ್ಲಿ ಪೇರೆಂಟ್ಸ್ ಹೆಂಗಂದರೆ 5 ವರ್ಷ ಮಗು ಇದ್ದಾಗ ಫಸ್ಟು ಆ ಮಗುಗೆ ಏನು ಇಂಟ್ರೆಸ್ಟ್ ಇದೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಮುಂದೆ ಅದರಲ್ಲೇ ಕರಿಯರ್ ಮಾಡ್ತಾರೆ. ಅದಕ್ಕೆ ಆ ಮಗು ಸಕ್ಸಸ್ ಆಗುತ್ತೆ. ಜೊತೆಗೆ ಅದು ಮಾಡೋ ಕೆಲಸದಲ್ಲೂ ಅದಕ್ಕೆ ಸ್ವಲ್ಪ ಖುಷಿನೂ ಸಿಗುತ್ತೆ. ಬಟ್ ಇಂಡಿಯಾದಲ್ಲಿ ಎಲ್ಲ ಉಲ್ಟಾ, ಕಂಪ್ಯಾರಿಸನ್ ಜಾಸ್ತಿ ಸ್ವಲ್ಪ ಇಲ್ಲಿ. ಅವ್ರಿಗೆ ಏನು ಇಷ್ಟ ಅದನ್ನ ಫಾಲೋ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಇಡೀ ಜೀವನ ಖುಷಿ ಸಿಗೋಲ್ಲ. ಅವರಿಗೆ ಸಂಬಳ ಸಿಗ್ಬೋದು, ಎಲ್ಲ ಸಿಗ್ಬೋದು, ಬಟ್ ಖುಷಿ ಅನ್ನೋದಿರಲ್ಲ ಅವ್ರ ಮನಸ್ಸಲ್ಲಿ. ಅದಕ್ಕೆ ತುಂಬ ಇಂಪಾರ್ಟೆಂಟು ಪ್ಯಾಷನ್, ಪರ್ಪಸ್ ಏನಂತ ತಿಳ್ಕೊಳ್ಳಿ. ಮತ್ತು ಆ ಫೀಲ್ಡಲ್ಲಿ ಸಕ್ಸಸ್ ಆಗಬೇಕಂದ್ರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಈಗ ರಾತ್ರಿ ಯಾರೂ ಅಂಬಾನಿ ಆಗಲ್ಲ. ತುಂಬ ಹಾರ್ಡ್ ವರ್ಕು ಎಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ ಪೇಷನ್ಸ್ ಇರಬೇಕಾಗುತ್ತೆ. ಮತ್ತು ಪ್ರಾಕ್ಟೀಸು. ಈಗ ಪರ್ಫೆಕ್ಷನ್ ಅಂತ ಏನೂ ಇಲ್ಲ ಈ ಜಗತ್ತಲ್ಲಿ. ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕಾಗುತ್ತೆ, ಕಲಿತಾನೆ ಇರಬೇಕಾಗುತ್ತೆ. ಕಲಿಯೋದೊಂದು ಕಂಟಿನ್ಯೂ ಪ್ರೊಸೆಸ್ಸು. ನೀವು ಕಲಿತಾನೆ ಇರಬೇಕಾಗುತ್ತೆ, ಹೊಸ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ತಾ ಇರಬೇಕಾಗುತ್ತೆ. ನಿಮ್ಮ ಪ್ಯಾಷನ್ ಏನು, ಆ ಫೀಲ್ಡಲ್ಲಿ ಏನೇನು ಸಕ್ಸಸ್ ಆಗಬೇಕಂತಿದ್ರೆ ಏನೆಲ್ಲ ಸ್ಕಿಲ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಕಲಿತಾ ಹೋಗಿ, ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಮೆಂಟರ್ಶಿಪ್ ಅಂದರೆ ನಿಮಗೆ ಗುರು ಬೇಕಾಗುತ್ತೆ. ಸೊ ಆಲ್ರೆಡಿ ಆ ಫೀಲ್ಡಲ್ಲಿ ಸಕ್ಸಸ್ ಆಗಿರ್ತಿಲ್ಲ ಅಂಥವ್ರದ್ದು ಅಡ್ವೈಸ್ ತಗೊಳ್ಳಿ, ನೀವು ಕಲೀರಿ ಅವರಿಂದನೂ. ನಿಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಅದರಿಂದ ಸ್ವಲ್ಪ ಬೇಗ ಡೆವಲಪ್ಮೆಂಟ್ ಆಗ್ಬೋದು. ಮತ್ತು ನೋಡಿ, ಪರ್ಫೆಕ್ಟ್ ಅಂತ ಈ ಜಗತ್ತಲ್ಲಿ ಯಾರೂ ಇಲ್ಲ. ಸ್ಟಾರ್ಟಿಂಗು ಮಿಸ್ಟೇಕ್ ಆಗುತ್ತೆ, ಏನೋ ಒಂದು ತಪ್ಪಾಗಿ ಆಗುತ್ತೆ, ಅದು ಕಾಮನು. ಅದಕ್ಕೆಲ್ಲ ಹೆದರಕ್ಕೆ ಹೋಗ್ಬಾರ್ದು. ಮಿಸ್ಟೇಕು, ಫೇಲ್ಯೂರ್ ಎಲ್ಲ ಕಾಮನ್ ಜೀವನದಲ್ಲಿ. ಅದರಿಂದ ನೀವು ಕಲಿತಾ ಹೋಗಬೇಕಾಗುತ್ತೆ. ಮತ್ತೇನಂದರೆ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬಾರ್ದು. ಡೆವಲಪ್ಮೆಂಟ್ ಆಗ್ತಾ ಹೋಗಬೇಕು. ಹಾಗೆ ಡೆವಲಪ್ ಆಗ್ತಾ ಗ್ರೋ ಆಗ್ತಾ ಹೋಗಬೇಕಾಗುತ್ತೆ. ನೀವು ಜಗತ್ತಲ್ಲಿ ಯಾರನ್ನೇ ನೋಡಿ, ಸೆಲೆಬ್ರಿಟಿ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವ್ರೇನಂದರೆ ಅವ್ರ ಪ್ಯಾಷನ್ ಏನು ಅದನ್ನೇ ಫಾಲೋ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಮೆಂಟರ್ ಇದ್ದರು, ಮತ್ತು ಬೆಸ್ಟ್ ಫ್ರೆಂಡು ಇದ್ದರು, ಮತ್ತು ಫಾಲೋವರ್ಸು ಹೋಗ್ತಾ ಆದರು. ಸೊ ತುಂಬ ಇಂಪಾರ್ಟೆಂಟು. ಈ ಮೂರು ವ್ಯಕ್ತಿಗಳು ಇಂಪಾರ್ಟೆಂಟು. ಹಾಗೆ 4P ಇಂಪಾರ್ಟೆಂಟು. ಇದನ್ನ ಹೋಗ್ತಾ ನೀವೇ ಕಲಿತಾ ಹೋಗ್ತೀರ, ಜೀವನ ಕಲಿಸ್ತಾ ಹೋಗುತ್ತೆ. ಸೊ ಕಲಿತೇರಿ, ಯಾವತ್ತೂ ಕಲಿ ನಿಲ್ಸಕ್ಕೆ ಹೋಗಬೇಡಿ. ಕಂಟಿನ್ಯೂ ಗ್ರೋ ಆಗ್ತಾನೆ ಇರಿ. ಎಲ್ಲರಿಗಿಂತ ಸ್ವಲ್ಪ ನೀವು ಡಿಫ್ರೆಂಟ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ನೀವು ಗುಂಪಲ್ಲಿ ಗೋವಿಂದ ಆಗಕ್ಕೆ ಹೋಗಬಾರ್ದು. ಏನಾದ್ರು ಡಿಫ್ರೆಂಟ್ ಮಾಡಿದ್ರೆ ಸ್ವಲ್ಪ ಡಿಮ್ಯಾಂಡ್ ನಿಮಗೆ ಜಾಸ್ತಿ ಇರುತ್ತೆ. ಎಲ್ಲರೂ ಮಾಡಿದ್ರೆ ನೀವು ಮಾಡ್ತೀರಂದರೆ ಅದರಲ್ಲಿ ಏನು ಯೂಸ್ ಇಲ್ಲ. ನೀವು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಮೋಟಿವೇಷನ್ ಸಿಕ್ಕಿರ್ಬೋದು, ಏನೋ ನಾಲೆಜ್ ಸಿಕ್ಕಿರುತ್ತೆ. ಸೊ ವಿಡಿಯೋ ತುಂಬ ಇಷ್ಟ ಆಯಿತು, ಸ್ವಲ್ಪ ಫಸ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.